is this, Kanta? What is this? I don't like it. I don't like it. ಅದೃಷ್ಟ ಇದ್ದವರು ಲವ್ ಮಾಡ್ತಾರೆ, ಅದೃಷ್ಟ ಕೆಟ್ಟವರು ಲವ್ ಮಾಡಿ ಮದುವೆ ಆಗ್ತಾರೆ, ಮದುವೆ ಆದವರು ಜಗಳ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಸಂಸಾರನ ಸುಖವಾಗಿ ನಡೆಸ್ತಾರೆ. ಮೋಸ್ಟ್ ಎಲಿಜಿಬಲ್ ಪರ್ಸನಾಲಿಟಿ ಇದ್ದಾಗ್ಲೇನೆ ನಿಮ್ಮಪ್ಪ ನನಗ್ ತಂದು ನಿನ್ನ ಗಂಟ್ ಹಾಕ್ತಾ ಏನ್ ಮಾಡೋದು ಹೇಳ. ನಾನು ತಲೆ ಕೆಟ್ಟ ಗೊಬ್ಬರ ಆಗೋಗಿದೆ ನನಗೆ. ಯಾಕಂತ ಇವನ್ ಯಾಕೆ ಇವತ್ತು ಲವ್ ಗಿವ್ ಅಂತ ತರಲೆ ಮಾತಾಡ್ತಾ ಇದ್ದಾನೆ ಅಂತ ನನ್ನ ಮುಖ ನೋಡ್ತಾ ಇದೆಯಾ ಒಂದೇ ಸಮನೆ ಪಿಳ 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 ಅಂತ ಕಣ್ಬಿಟ್ಕೊಂಡ ವೈ ಅಂತ ಕೇಳ್ತೀಯ? ಕೇಳೋ ಹೇಳ್ತೀನಿ ಇಲ್ಲ. ಇಷ್ಟು ದಿನ ಒಂದಷ್ಟು ಚಳಿ, ಒಂದಿಷ್ಟು ಮಳೆ, ಒಂದಷ್ಟು ಸೆಖೆ ಅಂತ ಓಡಾಡ್ತಾ ಇದ್ದ ನಮಗೆ ನಿನ್ನೆಯಿಂದ ಸ್ವಲ್ಪ ಮಳೆ ಜೊತೆಗೆ ವೆದರ್ ಎಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ಚಿಲ್ಡ್ ಆಗಿ ಕೆಲಸ ಮಾಡೋ ಮೂಡ ಇಲ್ಲ ಕಾಂತ. ಈ ಕೋಲ್ಡ್ ನಲ್ಲಿ ಕೆಲಸ ಮಾಡೋದ್ ಬಿಟ್ಟು ನಮ್ ಹಟ್ಟಿ ಮನೆಯಲ್ಲಿ ಕೂತು ಒಂದು ಪೆಗ್ ಸ್ಕಾಚ್ ಕುಡಿಬೇಕು ಅನ್ನಿಸ್ತಾ ಇದೆ. ಏನ್ ಮಾಡೋದ್ ಹೇಳೋ? ಆದ್ರೆ ಏನ್ ಮಾಡೋದು ಕಾಂತ, ಚಳಿ ಇದೆ ಅಂತ ಹಗಲತ್ತಲ್ಲೇ ಬಾಟ್ಲ್ ಇಟ್ಕೊಂಡು ಪೆಗ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಪೀವಟ್ಟು ಅನ್ಬಿಡ್ತಾರೆ ನೋಡ್ದಾರು. ಹಾಗಾಗಿ ನೋ ಡ್ರಿಂಕಿಂಗ್ ಕಾಂತ, ಓನ್ಲಿ ಟಾಕಿಂಗ್, ಓನ್ಲಿ ಅದರ್ಸ್ ಕಿಚಾಯ್ಸಿಂಗ್ ಪಟಾಯ್ಸಿಂಗ್. ಏನಂತೀನೇನೋ? ಐ ಲೈಕ್ ಇಟ್. ನೋಡಿಲಿ, ನಮ್ಮ ಕಂಟ್ರಿನಲ್ಲಿ ಮಾಡೋದಕ್ಕೆ ಒಂದು ಉದ್ಯೋಗ ಇಲ್ಲ, ಸರಿಯಾದ ಸಂಬಳ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ರೆ ಇಲ್ಲೊಬ್ಬಳು ನಾರಿ ಹೆಮ್ಮಾರಿ ಆಗಿ ಇರೋ ಬರೋ ಮದುವೆಗೆ ಎಮ್ಮೆ ತರ ನುಗ್ಗಿ ನೀನೇ ನನ್ನ ಗಂಡ, ನನಗೂ ನಿನಗೂ ಒಂದು ಮಗು ಬೇರೆ ಇದೆಯಲ್ಲೋ ಭಂಡ ಅನ್ನೋದನ್ನೇ ಉದ್ಯೋಗ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಇರೋ ಬರೋ ಹಣನೆಲ್ಲ ದೋಚ್ತಾ ಇದ್ದಾಳಲ್ಲ. ಏನ್ ಮಾಡೋದು ಹೇಳೋ ಇಂಥವ್ರಿಗೆ? ಏನೋ ಮಾಡಕ್ ಆಗಲ್ಲ ಅಂತ್ಯಾಕಂತ ಹೋಗಿ ಎತ್ತಾಕೊಂಡು ಕೆರೆಗೋ ಬಾವಿಗೋ ಇಲ್ಲ ಕೆಂಗೇರಿ ಮೋರಿಗೋ ಹಾಕ್ಬೇಕು ಅಷ್ಟೇ. ಐ ಡೋಂಟ್ ಲೈಕ್ ಇಟ್. ಈ ಮ್ಯಾಟರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಕ. ನೋಡಿಲಿ, ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ನ ಹೇಳ್ತೇನೆ. ವಿಧಾನಸೌಧದ ಮುಂದೆ ಕೂತ್ಕೊಂಡು ನಮ್ಮನ್ನ ಉದ್ಧಾರ ಮಾಡ್ರು ಅಂತ ಬಾಯ್ ಬಡ್ಕೊಂಡ್ರು ಒಂದೇ, ಕೋಣನ ಮುಂದೆ ಕಿನ್ನರಿ ಬಾರ್ಸೋದು ಎಲ್ಲ ಒಂದೇ ಅಂತ ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಹೇಳ್ತಾ ಇದ್ರು. ಆದ್ರೆ ನೋಡಿಲಿ, ಅದ್ಯಾವುದೋ ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಸರ್ನ ಕೋಣ ಅಂತ ಡಿಸೈಡ್ ಮಾಡಿ ನಮ್ಮ ಗದಗ ಪೀಪಲ್ ನೋಡು ಹೆಂಗೆ ಕೋಣನ ಮುಂದೆ ತಂಬೂರಿ ಬಾರಿಸ್ತಾ ಇದ್ದಾರೆ ಅಂತ. ಐ ಲೈಕ್ ಇಟ್. ಓಕೆ, ಸದ್ಯಕ್ಕೆ ನಾನ್ ತರಲೆ ಮಾಡಿದ್ ಸಾಕ. ಅದೇನೋ ನೀನು ದೊಡ್ಡ ಗೌಡ್ರು ದೊಡ್ಡ ಮಗನ ಜೊತೆ ತಲೆ ಹರಟೆ ಮಾಡಿದೀನಿ ಅಂದಲ್ಲ, ಅದೇನು ಅಂತ ಹೇಳೋಚಿನ ನಮ್ಮ ಪೇಪರ್ ಕೇಳಿ ಖುಷಿ ಪಡ್ಲಿ. ಅಂದ ಹಾಗೆ ಬಿಗ್ ಬ್ರದರ್, ನಿಮ್ ಬಗ್ಗೆ ಅದೇನೋ ಪೇಪರ್ನಾಗ ಬಂದಿತ್ತಲ್ಲ, ನೋಡಿದ್ರೇನ್ರಿ? ಓ, ಈಗ ನೋಡಕತ್ರ? ಈಗ ರೇವಣ್ಣನಿಗೆ ತೊಟ್ಟಿತ್ತು ಲೋಕಾಯುಕ್ತ ತನಿಖೆ ಬೇಕು. ಎರಡನೇದ್ರಾಗ ಏನ್ ಬಂತ್ರಿ? ಎರಡನೇದು ಟೈಮ್ ಸೆಲ್ ಕೊಟ್ಟಿದ್ದಾರೆ. ಓ, ಅದ್ರಾಗ ಬಂತ? ರೇವಣ್ಣ ಅಂಡರ್ ಲೋಕಾಯುಕ್ತ ನಿಮ್ಸ್ ಓವರ್ ಬಜೆಟ್ 11.4 crores ಲಾಸ್. ಇದ್ರಾಗ ಏನು ಬಂತು? ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ. ಹೋಗ್ಲಿ ಬಿಡ್ರಿ. ಈ ಬೆಸ್ಕಾಂ ನಷ್ಟದಲ್ಲಿದೆ ಅಂತ ಹೇಳ್ತಾರೆ, ಯಾರನ್ನ ಕೇಳೋಣ ನಾವು ಅದ್ರ ಬಗ್ಗೆ? ಶೋಭಾ ಅವ್ರನ್ನ ನೀವು ಕೇಳಿ. ರೇವಣ್ಣ 500 ಕೋಟಿ ರೂಪಾಯಿ ಇಟ್ಟಿದ್ರಲ್ಲ ಸ್ವಾಮಿ ಎಫ್ ಟಿನ, ಇಳಿಯೋ ಟೈಮಲ್ಲಿ ರೇವಣ್ಣ ಎಫ್ ಟಿ ಇಟ್ಟಿದ್ರೋ ಇಲ್ವೋ ಅಂತ ಕೇಳಿ. ಬೆಸ್ಕಾಂನಲ್ಲಿ ಇವತ್ತು 2,000 ಕೋಟಿ ನಷ್ಟ ಇದೆ. ಓ, ಹಂಗ? ಯಾರನ್ನ ಹೋಗಿ ಕೇಳಬೇಕು? ಯಾರು? ಈಶ್ವರಪ್ಪನವರಿದ್ರು ಮಂತ್ರಿಯಾಗಿ 1 ವರ್ಷ 10 ತಿಂಗಳು. ಯಡಿಯೂರಪ್ಪನವರಿದ್ರು, ಶೋಭಾ ಅವ್ರು ಬಂದಿದ್ದಾರೆ. ಇವ್ರು 3 ಜನದಲ್ಲಿ ಯಾರು ಜವಾಬ್ದಾರು ಅಂತ ಹೇಳಿ ದಯಮಾಡಿ. ಎಡ್ಡಿಜಿ ಕೇಳೋಣ ಅಂದ್ರೆ ಜೈಲಿನಲ್ಲಿದ್ದಾರೆ ಅಂದಾಗೆ. 4,000 ಕೋಟಿ ಸ್ಟೋರಿ ಹೇಳ್ರಿ. 4,000 ಕೋಟಿದು 4,000 ಕೋಟಿಲಿ 500 ಕೋಟಿ ಲೇಬರ್ ಕಾಸ್ಟ್ ಹೋಗುತ್ತೆ. ಏನು ಉಪಯೋಗ ಮಾಡ್ಯಾರ? 50,000 ಕಿಲೋಮೀಟ್ರಿಗೆ 50,000 ಕಿಲೋಮೀಟ್ರ್ ಲೈನ್ ಇಳಿಯೋದಕ್ಕೆ ಪರ್ಚೇಸ್ ಮಾಡಿರೋದು ಒಂದಲ್ಲ ಎರಡಲ್ಲ. ಎಷ್ಟು ಕಿಲೋಮೀಟರ್ ಅಂದ್ರೆ? 50,000 ಕಿಲೋಮೀಟ್ರಿಗೆ ಪರ್ಚೇಸ್ ಮಾಡಿದ್ದಾರೆ. ಈಗ ಅದೆಲ್ಲ ಎಲ್ಲಿದ್ದಾರೆ ಮಾಲು? ಅದು ಎಲ್ಲಿ ಬಿದ್ದೈತೆ? ಎಲ್ಲ ಕೊಳಿತಾ ಬಿದ್ದಾವೆ 2 ವರ್ಷದಿಂದವ. ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಇದಕ್ಕೆ? ಅಯ್ಯೋ ಯಾಕಣ್ಣ ನಂಗೆ ಆವಾಜ್ ಆಗ್ತೀಯಾ? ಹೋಗ್ಲಿ, ಕರೆಂಟ್ ಕಂಬದ ರೇಟ್ ಹೇಳ್ರಿ. 2,500 ರೂಪಾಯಿ ಕಂಬ ಇದ್ರೆ 5,000 ರೂಪಾಯಿ ಕಂಬ ಖರೀದಿ ಮಾಡ್ಯಾರೆ. ಸೀದಾ ಅಲ್ಲಿಂದ ಮುಂದೆ ಬಂದ್ರೆ? ಆಮೇಲೆ ಅಲ್ಲಿಂದ ಬಂದರೆ 50,000 60,000 ಕಿಲೋಮೀಟ್ರ್ನಲ್ಲಿ ಬರೀ ಮಾಡಿರೋದು 12,000. 12,000 ಕಿಲೋಮೀಟ್ರ್ ಮಾಡಿದ್ರು ಅದು ಯಾವುದು ವರ್ಕಿಂಗ್ ಕಂಡೀಷನ್ ಇಲ್ಲ ಈಗ. ಹೋಗ್ಲಿ, ಅದು ಇದರ ಆಯ್ತೇನ್ರಿ? ಮಾಡಕ್ಕೆ ಇದೇ ಆಯ್ತಾ ಇಲ್ಲ? ತಾರೀಕೆ ಮತ್ತೇನು ಸ್ವಾಮಿ ಇದು? ಏನು ಸ್ವಾಮಿ ಇದು? ರೇವಣ್ಣರು ಈ ಕೆಲಸ ಮಾಡಿದ್ರೇನ್ರಿ? ರೇವಣ್ಣ ಕೆಲಸ ಮಾಡ್ಯಾರ? ಅಯ್ಯೋ ಇರ್ಲಿ, ಇನ್ನೊಂದ್ಸರಿ ಹೇಳ್ರಿ, ನೀವು ಎಷ್ಟು ಎಫ್ ಡಿ ಇಟ್ಟಿದ್ರಂತ? ನಾನು ಮಂತ್ರಿ ಇದ್ದಂಥ ಕಾಲದಲ್ಲಿ ಬೆಸ್ಕಾಂ ಕಂಪ್ನಿಗೆ 500 ರೂಪಾಯಿ ಎಫ್ ಡಿ ಇಟ್ಟಿದ್ದೆ. ತಗೊಳಪ್ಪ, ಈಗ 500 ಕೋಟಿ ಅಂದ್ರಿ, ಇವಾಗ 500 ರೂಪಾಯಿ ಅಂತಾರಲ್ರಿ. ಇದಕ್ಕೆ ಯಾರು ಹೊಣೆಗಾರರು? ಇವ್ರು ಮಾಡಿದ್ದೇನು ಕೆಲಸ? ಅದೇನೋ ಹುಡುಕಾಟ ಕೆಲಸ ಮಾಡಿರ್ಬೇಕು. ನಮ್ಮ ಎಲ್ಲ ಹುಡುಕಿದ್ರು ಏನು ಸಿಕ್ಕಿಲ್ಲ. ಕೋರ್ಟ್ ಮೆಟ್ಲೆ ಇರಿದ್ರೆ ಏನು ಮಾಡ್ತೀರಿ? ಈಗ ನಮ್ಮ ಹತ್ರ ಲಾಯರ್ ಫೀಸ್ ಇಲ್ಲ, ಫೀಸ್ ಕೊಡಕ್ಕೆ ದುಡ್ಡು. ಓಕೆ, ಸೂಪರ್. ಓಕೆ, ಫೈನ್, ವೆರಿ ಫೈನ್. ನೋಡಿದ್ರ ಪೀಪಲ್, ನಮ್ಮ ಕಾಂತ ದೊಡ್ಡವರ ದೊಡ್ಡ ಮಗ ರೇವು ಬ್ರದರ್ಗೆ ಹೆಂಗೆಲ್ಲ ತರಲೆ ಮಾಡದ್ಲ ಅಂತ. ಓಕೆ, ಎನಿವೇ, ಪಾಲಿಟಿಕ್ಸ್ ಅಂದ್ಮೇಲೆ ಈ ಟ್ರಿಕ್ ಗಿಮಿಕ್ ಅಸಹ್ಯ ಎಲ್ಲ ಇದ್ದದೆ ಇರ್ಲಿ ಬಾ ಕಾಂತ. ಇದೆಲ್ಲ ಇದ್ದದೆ ಗೋಳು, ಪ್ರತಿದಿನದ ಗೋಳು, ಏನು ಮಾಡಕ್ ಆಗಲ್ಲ. ನನ್ನ ವರ್ಲ್ಡ್ ಮಾಡಲ್ ಹಾರ್ಡ್ಲೆ ಡೇವಿಡ್ಸನ್ ಬೈಕ್ ನ ಈಚೆ ತೆಗಿದ್ದೇನೆ. ನಾನು ನೀನು ಕೊಡಗೆನಹಳ್ಳಿಗೆ ಹೋಗಿ ಖಾದರ್ ಸಾಬ್ನ ಕೈಮಾ ಉಂಡೆ ತಿನ್ಕೊಂಬರೋಣ. ನಡಿ ಕಾಂತ, ನಡಿ.